ಇಲ್ಲಿ ಕುಂತಂಥ ಹಿರಿಯರು, ತಂದೆ ತಾಯಿಗಳು ಮತ್ತು ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ನಾನು ಎಷ್ಟೋ ಕಡೆ ಭಾಷಣ ಮಾಡಿದ್ದೀನಿ. ಬಹಳಷ್ಟು ಕಡೆ ಭಾಷಣ ಮಾಡಿದಾಗ ನನಗೆ ಒಂದು ವಿಶೇಷತೆ ಅಂದರೆ ಯಾವುದೋ ಒಂದು ಸಬ್ಜೆಕ್ಟನ್ನು ಕೊಡ್ತಾನೆ ನಾನು. ಯಾವುದೋ ಒಂದು ಮಾವಿನ ಮರದ ಬಗ್ಗೆನೋ ಕೋಗಿಲೆ ಬಗ್ಗೆನೋ. ಅದಕ್ಕೆ ಇವತ್ತು ಒಂದು ನಮಗೇನು ಕೊಟ್ಟಾರಂದರೆ ಬದುಕಿನ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಕಷ್ಟ ನಷ್ಟಗಳು, ನೋವು, ನಿರಾಶೆನೇ ತುಂಬಿರುವಂಥ ಒಂದು ಜೀವನ. ಅದಕ್ಕೆ ಬದುಕು ಕಲಿಸಿದ ಪಾಠವನ್ನು ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕಲಿಸುವುದಿಲ್ಲ. ಯಾಕಂದರೆ ನಾವೇನು ಮಾಡ್ತಾಯಿದ್ದೀವಿ ಹಾಗೆ ಅಂದರೆ ಇವತ್ತಿನ ದಿನದೊಳಗೆ ನಾವು ನಮ್ಮ ಬಗ್ಗೆ ವಿಚಾರ ಮಾಡೋದನ್ನು ಬಿಟ್ಬಿಟ್ಟಿವಿ. ಬೇರೆಯವರು ಅವನು ಆ ಥರ ಬಟ್ಟೆ ಹಾಕಿದಾನೆ, ಇವ ಈ ಥರ ನಡೀತಾನೆ, ಏನು ಡಿಮ್ಯಾಂಡ್ ಲೇಪ ಅವಂದು, ಆ ಡಿಮ್ಯಾಂಡ್ ಲೇಪ ಒಂದು ಬರೀ ನಾವು ಟೈಮ್ ಪಾಸ್ ಮಾಡಿ 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 ಇನ್ನೊಬ್ಬರ ಬಗ್ಗೆ ಬರೀ ವಿಚಾರ ಮಾಡೋದಾಗಿತ್ತು ಹೊರತು ನಮ್ಮ ಬದುಕಿನ ಬಗ್ಗೆ ಆಗಲಿ, ನಮ್ಮ ಜೀವನದ ಬಗ್ಗೆ ಬರೀ ಮೊಬೈಲು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದು ಇದು ಹಾಳ ಮೂಳ ಮಣ್ಣು ಮಸಿ ಇದರಲ್ಲೇ ಜೀವನ ಕಳೆದು ಬಿಟ್ಟಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ ಏನಂದರೆ, ಈ ಮನುಷ್ಯನಿಗೆ ಇವತ್ತಿನ ಒಂದು ಹುಡುಗರಾಗಲಿ ಹುಡುಗಿರಾಗಲಿ ಅಥವಾ ಏನೇ ಇರಲಿ, ಸ್ವಲ್ಪ ಮನುಷ್ಯನಿಗೆ ಒಂದು ಕಾಮನ್ ಸೆನ್ಸ್ ಅನ್ನೋದೇ ಬುದ್ಧಿ ಮಟ್ಟಕ್ಕೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ನಾನು ಯಾಕೆಂದರೆ ಬೆಳಿಗ್ಗೆ ನಾನು ಬೈಕ್ ತೊಗೊಂಡು ಏನೋ ಒಂದು ಕೆಲಸದ ಮೇಲೆ ಹೋಗ್ತಾ ಇರ್ತೀನಿ. ರೋಡಲ್ಲಿ ಯಾರೋ ಒಬ್ಬನು ಬೈಕಲ್ಲಿ ಫೋನಲ್ಲಿ ಮಾತಾಡ್ಕೊಂಬರ್ತಿರ್ತಾನೆ, ಇನ್ನೊಬ್ಬನ ಅಡ್ಡ ಬರ್ತಾನೆ, ಮತ್ತೊಬ್ಬನ ಅಡ್ಡ ಬರ್ತಾನೆ, ಕಾರಲ್ಲಿ, ಬಸ್ಸಲ್ಲಿ. ಆಮೇಲೆ ಈಗಿನಂತರೂ ನಮ್ಮ ರೈತರು ಅವ್ರ ಸಹಿತನೂ ಬಹಳ ಬುದ್ಧಿವಂತರಾಗ್ಬಿಟ್ಟಾರೆ. ಎತ್ತು ಎಮ್ಮೆ ಹಿಡ್ಕೊಂಡು ಅವ್ರ ಸಹಿತ ಫೋನ್ನೇ ಮಾತಾಡ್ಕೊಂತ ಹೋಗುವಂಥ ಲೆವೆಲಲ್ಲಿ ಬೆಳೆದಾರೆ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಉತ್ತಮ ಒಂದು ಪ್ಲಾಟ್ಫಾರ್ಮು. ಈಗ ನೋಡ್ರಿ, ಒಂದು ಸಿನಿಮಾ ಆ್ಯಕ್ಟರ್ ಆಗಬೇಕಂದ್ರೆ ಜೀವನದಲ್ಲಿ ಒಂದು ಮುಂದಕ್ಕೆ ಹೋಗ್ಬೇಕಂದ್ರೆ ಭಾಳ ಕಷ್ಟ. ನಾನೊಬ್ಬ ಆ್ಯಕ್ಟರ್ ಆಗಬೇಕು, ನಾನೊಬ್ಬ ಭಾಷಣಕಾರ ಆಗಬೇಕು, ನನ್ನಲ್ಲಿ ಒಂದು ಉತ್ತಮ ಕಲೆ ಐತಂತ ಗುರುತಿಸ್ಕೊಳೋದು ಬಹಳಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ. ಅದಕ್ಕೆ ಈ ಸೋಷಿಯಲ್ ಮೀಡಿಯಾ ಅನ್ನೋದಿತ್ತಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ರೀಲ್ಸು, ಅದನ್ನು ಉಪಯೋಗ ಮಾಡಿಕೊಂಡು ನೀವು ತುಂಬ ಚೆನ್ನಾಗಿ ಬೆಳಿಬೋದು. ಈಗ ನಾನು ಉದಾಹರಣೆಗಳು, ಎಷ್ಟೋ ಜನ ನನಗೆ ಗೊತ್ತಿದ್ದಂಗೆ ಭಗತ್ ಸಿಂಗು, ಅಂಬೇಡ್ಕರ್ ಆಗಿರಲಿ, ಸುಭಾಷ್ ಚಂದ್ರ ಬೋಸು, ಸರ್ದಾರ್ ವಲ್ಲಭಭಾಯಿ ಪಟೇಲು, ಇವರು ಮಹಾನ್ ವ್ಯಕ್ತಿಗಳು ಅವರ ಇತಿಹಾಸದ ಪುಟದಲ್ಲಿ ಬರೆದಿರೋಂಥ ವಿಚಾರಗಳನ್ನು ಓದಿ ನಾನು ತಿಳ್ಕೊಂಡೀನಿ. ಆದರೆ ನನ್ನ ವಿಚಾರದ ಪ್ರಕಾರ ರಿಯಲ್ ನಾಯಕರು ಯಾರು ಅಂದರೆ, ಈಗ ನಾನು ಉದಾಹರಣೆ ನನ್ನ ಆದರ್ಶ ವ್ಯಕ್ತಿಗಳು, ನನಗೆ ಸ್ವಲ್ಪ ಪುಸ್ತಕದ ಬಗ್ಗೆ ಬಹಳ ಒಲವಿದೆ, ಸಾಕಷ್ಟು ಬುಕ್ಗಳನ್ನು ಅಧ್ಯಯನ ಮಾಡ್ತೀನಿ, ಸುಮಾರಷ್ಟು ಓದ್ತಾ ಇರ್ತೀನಿ. ಮಿಗಿಲಾಗಿ ನನ್ನ ಆದರ್ಶ ಅಂದರೆ ಹೆಂಗೆ ಅಂದರೆ, ನಮ್ಮ ಕಣ್ಣು ಮುಂದೆ ಸಾಧನೆ ಮಾಡಿ ಇರುವಂಥ ವ್ಯಕ್ತಿಗಳು, ಒಬ್ಬರು ರವಿಚಂದ್ರನ್ ಆಗಿರ್ಬೋದು, ಅಣ್ಣಾಮಲೈಯರಾಗಿರ್ಬೋದು, ಆಮೇಲೆ ಪ್ರದೀಪ್ ಈಶ್ವರ್ ಆಗಿರ್ಬೋದು, ಇನ್ನೂ ಮಹಾನ್ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬಡತನ ಬೇಗೆಯಲ್ಲಿ ಹುಟ್ಟಿ ಬಡತನ ಬೇಗೆಯಲ್ಲೇ ಸಾಧನೆ ಮಾಡಿ ಎತ್ತರ ಶಿಖರದಲ್ಲಿ ಮೆರೆದಾರೆ. ಅಂಥ ವ್ಯಕ್ತಿಗಳನ್ನ ನಾವು ಆದರ್ಶವಾಗಿ ಇಟ್ಕೊಂಡು ನಮ್ಮ ಜೀವನಕ್ಕೆ ಒಂದು ದಾರಿದೀಪ ಆಗಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಈಗಿನ ದಿನಮಾನದಲ್ಲಿ ಮದೆ ಯಾವುದು ಅಂದರೆ, ಪ್ರತಿ ಸಲನೂ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಮನೆತನದ ಬಗ್ಗೆ ಭಾಳ ಯೋಚನೆ ಮಾಡೋದಿಲ್ಲ ನಾವು. ಇನ್ನೊಬ್ಬರ ಮನೇಲಿ ಉಂಡ್ರು ತಿಂದರು, ಅವ್ರ ಮನೇಲಿ ಯಾವ ಬಟ್ಟೆ ಹಾಕಿದ್ದಾರೆ, ಯಾವ ಥರ ಒಡವೆ ಹಾಕಿದ್ದಾರೆ, ಅವ್ರು ಏನು ತರ್ತಾರೆ, ಏನು ಬರ್ತಾರೆ, ಅವ್ರ ಮನೆಗೆ ಯಾರು ಹೋಗ್ತಾರೆ, ಇವ್ರ ಮನೆಗೆ ಯಾರು ಹೋಗ್ತಾರೆ, ಬರೀ ಇದೆ ಆಗಿ ನಾವು ಬರೀ ಇನ್ನೊಬ್ಬರ ಜೀವನದ ಬರೀ ಮಾತಾಡ್ಕೊಂಡು ಅವರ ನಮ್ಮ ಜೀವನವನ್ನು ಲಾಸ್ ಮಾಡ್ಕೊತ ಹೊರತುವೆ. ಅಂದರೆ ಜಾಯಿಂಟ್ ಒಂಥರ ಹೆಣಿಗಳು ಅಂತಾರಲ್ಲ, ಈ ಚೈನ್ನಾಗ ಹೆಣಿ ಇರ್ತೈತಲ್ಲ, ಒಂದೊಂದೇ ಬಿಡಿಸ್ತಾ, ಆ ಥರ ಹೆಣಿಗಳು ಜಾಸ್ತಿ ಇರ್ತೈತಿ. ಆ ಒಂದು ಬದುಕನ್ನು ನಾವು ಅರ್ಥ ಮಾಡಿಕೊಂಡು ಬದುಕೋದನ್ನು ಬಿಟ್ಟುಬಿಟ್ಟೀವಿ ನಾವು. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸೋದು, ಅವ್ರ ಮೇಲೆ ಅಸೂಯೆ ಪಡೋದು, ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡೋದು. ಕೊನೆಗೆ ಈಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಏನಾಗ್ಬಿಟ್ಟೈತೆ ಅಂದರೆ, ಆ ಹುಡುಗ ವಿದ್ಯಾವಂತ ಆದಾನೆ, ಬುದ್ಧಿವಂತ ಆದಾನೆ, ಅವನ ಮೇಲೆ ಮಾಟ ಮಾಡಿಸ್ಬೇಕು, ಮರಡಿ ಮಾಡಿಸ್ಬೇಕು, ಅವನು ಕೊನೆಗೆ ಸರ್ವನಾಶವನ್ನೇ ಮಾಡಬೇಕು ಅಂಥ ಒಂದು ಮನಸ್ಥಿತಿಗೆ ಈಗಿನ ಒಂದು ದಿನಮಾನ ಅಂದರೆ ಈಗಿನ ಒಂದು ಜಮಾನದ ಜನ ಅಷ್ಟು ಒಂದು ಕ್ರೋಧ, ಮಾಟ, ಮಂತ್ರ, ಮದ ಮತ್ಸರದಾಗ ತುಂಬ್ಕೊಂಬಿಟ್ಟಾರೆ. ಯಾಕಂದರೆ
ಈಗಿನ ಜನ ಇಂಡೈರೆಕ್ಟಾಗಿ ಏನಪ್ಪ ಚೆನ್ನಾಗಿದೆ ಅಂತಾರೆ, ಒಳಗಡೆ ಹೋಗಿ ನನ್ನ ಮಗ ಭಾಳ ಮುಂದೆ ಹೋಗ್ಬಿಟ್ಟಂತಡಿ, ಇವ್ನು ಹೆಂಗಾರು ಮಾಡಿ ಹತ್ತಕ್ಬೇಕಲ್ಲ, ಇವ್ನ ಜೀವನದಾಗ ಹೆಂಗಾರು ಮಾಡಿ ತುಳಿಬೇಕಲ್ಲ ಅನ್ನೋ ಮನೋಭಾವನೆ ಬಿಟ್ಟು ಇನ್ನು ಯಾವ ವಿಚಾರನೂ ಮಾಡೋದಿಲ್ಲ ಅವರು. ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರಲ್ಲೂ ಅಣ್ಣ ತಮ್ಮಂದರಾಗಿರಲಿ, ಬಂಧು ಬಳಗದವರಾಗಿರಲಿ, ಅವರು ಯಾವುದೋ ಒಂದು ಹುಡುಗ ಕಷ್ಟದಲ್ಲಿ ಇರ್ತಾನಂದರೆ ಅವನಿಗೆ ಸಹಾಯ ಮಾಡಿರಿ, ಸಪೋರ್ಟ್ ಮಾಡಿರಿ, ಅವನ್ನ ಬೆಳೆಸ್ರಿ. ಅವ ಏನೋ ಒಂದು ಮುಂದೆ ಹೋಗ್ಬೇಕಪ್ಪ, ಅವನ ಜೀವನದಲ್ಲಿ ಏನೋ ಒಂದು ಉನ್ನತ ಸಾಧನೆ ಮಾಡಬೇಕು ಅಂತಂದು ಹೇಳಿ ಮನಸ್ಥಿತಿ ಒಳಗೆ ಇಟ್ಟಿರ್ತಾನೆ. ಅಂಥ ವಿದ್ಯಾವಂತನ ನೀವು ಗುರುತಿಸಿ ಅವ ಒಬ್ಬ ಟ್ಯಾಲೆಂಟ್ ಅದನ್ನಂತ ಅವನು ಗುರುತಿಸ್ಬೇಕು ಹೊರತು ಅವನ ಮೇಲೆ ಮಾಟ ಮಾಡಲಿ, ಮಂತ್ರ ಮಾಡಲಿ ಯಾವುದನ್ನು ನೀವು ಅದೇ ದೊಡ್ಡ ಒಂದು ಈಗ ನಡೀತಾ ಇರೋದು ಅಂದ್ರೆ ಅದೇ ಒಂದು ದೊಡ್ಡ ಕರ್ಮ. ಬೆಳೆಯುವಂಥ ಹುಡುಗನ್ನ ತುಳಿಬೇಕಂದ್ರೆ ಅವನು ಹೊಡೆಯೋದು, ಬಡಿಯೋದು, ಆಮೇಲೆ ಎಲ್ಲೋ ಅವನಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಲ್ಲ. ನೀವೇನೋ ಹೋಗಿ ಮಾಟ ಮಾಡಿ ಮಾಡಿಸ್ತೀರಿ ನೋಡು, ಅದರಂಥ ದುರ್ಬಲ, ಅದರಂಥ ಕೆಟ್ಟದ್ದು ಎಲ್ಲೂ ಇಲ್ಲ. ಅವನೇನೋ ಬದುಕಬೇಕು ಅನ್ನೋ ದೊಡ್ಡ ಕನಸಿಟ್ಟಿರ್ತಾನೆ, ಅವನು ಜೀವನದಾಗ ಏನೋ ಒಂದು ಮಾಡಬೇಕು ಅನ್ನೋ ಇರ್ತೈತೆ. ಆದರೆ ಅದನ್ನೆಲ್ಲ ಮಾಡೋದ್ರಿಂದ ಭಾಳಷ್ಟು ನೋವು ಆಕತಿ. ಅದಕ್ಕೆ ಬದುಕು ಬಹಳ ಮುಖ್ಯ. ಬದುಕಿದ್ರೆ ನಾವು ತುಂಬ ಚೆನ್ನಾಗಿ ಬದುಕ್ತೀವಿ. ಇವತ್ತು ನಾವು ಬದುಕಿನಲ್ಲಿ ಸಾಕಷ್ಟು ನೋವುಗಳನ್ನು, ಕಷ್ಟಗಳನ್ನು ಅನುಭವಿಸಿ ಸಾಯೋದೇ ಹೊರತು ಬೇರೆ ಯಾವುದನ್ನು ಅಲ್ಲ. ಯಾಕೆ ದೇವರು ನಮ್ಮ ಮೇಲಿರ್ತಾನೆ. ನಾವೆಲ್ಲರಿಗೂ ಪಾರ್ವತಿಗೆ, ಪರಮೇಶ್ವರನಿಗೆ, ಆಂಜನೇಯನಿಗೆ, ಗಣೇಶನಿಗೆ, ಎಲ್ಲ ಮುಕ್ಕೋಟಿ ದೇವತೆಗಳಿಗೂ ನಾವು ಕೈ ಮುಗಿತೀವಿ. ಯಾಕೆ? ಒಳ್ಳೇದು ಮಾಡ್ತಾನೆ ದೇವರು, ಒಳ್ಳೇದು ಮಾಡ್ತಾನೆ. ಆದರೆ ಮನುಷ್ಯನೇ ಮಾತ್ರ ಕೆಟ್ಟದ್ದು ಮಾಡೋದು. ಯಾಕಂದರೆ ಅವನಲ್ಲಿ ಎರಡು ಬುದ್ಧಿ, ಒಂದು ಒಳ ಮನಸ್ಸು, ಇನ್ನೊಂದು ಹೊರ ಮನಸ್ಸು. ಅದೇ ಬದುಕಿನ ಮೂಲ ಧರ್ಮ ಅಂತಾರೆ. ಬದುಕು ಚೆನ್ನಾಗಿರ್ಬೇಕಂತ ಮನುಷ್ಯನಿಗೆ. ನಾವು ಬದುಕೋದಲ್ಲಿ ಈ ಸಮಾಜದಲ್ಲಿ ಬದುಕಿನಲ್ಲಿ ಯಾರಿರ್ತಾರೆ? ಈ ಅಣ್ಣ ತಮ್ಮ, ಬಂಧು ಬಳಗದವರು, ತಂದೆ ತಾಯಿಗಳು ಎಲ್ಲರೂ ಮುಖ್ಯ ಇರ್ತಾರೆ. ಆದರೆ ಏನಾಗ್ಬಿಡ್ತೈತಿ, ಈ ಸಂಬಂಧಿಕರಲ್ಲಾಗಲಿ ಅಥವಾ ಕೆಲವು ವ್ಯಕ್ತಿಗಳಲ್ಲಾಗಲಿ ಅವರಲ್ಲಿ ಸ್ವಾರ್ಥ ಮನೋಭಾವನೆ, ಇವನ್ನ ತುಳಿಬೇಕು ಅನ್ನೋದು. ಅವಾಗ ಏನು ಮಾಡ್ತಾರೆ, ಇಂಡೈರೆಕ್ಟಾಗಿ ನಮಗೆ ಹತ್ತಕ್ಕೂ ಪ್ರಯತ್ನ ಮಾಡ್ತಾರೆ. ಇವನ ಮೇಲೆ ಅಪಪ್ರಚಾರ ಮಾಡಬೇಕು, ಇವನು ಅವಮಾನ ಮಾಡಬೇಕು. ಈಗ ಏನೋ ಒಂದು ಮಾಡಿರ್ತೀರಪ್ಪ, ನೀವು ಒಳ್ಳೆ ವ್ಯಕ್ತಿನೇ ಇರ್ತೀರಿ, ಅವಾಗ ಏನು ಮಾಡ್ತಾರೆ, ಇವನು ಮದುವೆ ಸಂದರ್ಭದಾಗ ನಿಮ್ಮ ಮೇಲೆ ಕೆಟ್ಟ ಪ್ರಚಾರ ಮಾಡೋದು, ಅಥವಾ ನಿಮ್ಮನ್ನು ನೀವು ಮುಂದೆ ಚೆನ್ನಾಗಿದ್ದು ಹಿಂದೆ ಕೆಟ್ಟದಾಗ ಮಾತಾಡೋದು, ಈ ಥರ ಮಾಡ್ತಾಯಿದ್ದಾನೆ. ಅದಕ್ಕೆ ದಯವಿಟ್ಟು ಇದನ್ನೆಲ್ಲ ಬಿಟ್ಟು, ಇದನ್ನೆಲ್ಲ ನೀವು ಹೊರಗೆ ಹಾಕಿ, ಒಂದು ಭೂಮಿ ಮೇಲೆ ನಾವು ಬರೋದು ಎಷ್ಟೋ ಕೋಟಿ ವರ್ಷದ ಅಥವಾ ಪೂರ್ವ ಜನ್ಮದ ಪುಣ್ಯ ಇರ್ಬೋದು, ಅಥವಾ ದೇವಾನುದೇವತೆಗಳ ಆಶೀರ್ವಾದ ಇರ್ಬೋದು. ಅದಕ್ಕೆ ನಾನು ಹೇಳೋದು ಇಷ್ಟೇ, ನಾವು ಎಷ್ಟು ವರ್ಷ ಬದುಕಿರ್ತೇವೆ ನಮಗೂ ಗೊತ್ತಿಲ್ಲ. ಈಗಿನ ಕಾಲದ ಜನ ಹೆಂಗೆ ಐತಾನೆ, 30 ವರ್ಷಕ್ಕೆ, 40 ವರ್ಷಕ್ಕೆ, 50 ವರ್ಷಕ್ಕೆ ಡಮ್ ಅಂತ ಬಿದ್ದು ಬಿಡ್ತಾರೆ. ಅದಕ್ಕೆ ನಾವು ಇರೋ ಟೈಮ್ನಾಗೇ 4 ಜನಕ್ಕೆ ಒಳ್ಳೇದು ಮಾಡಬೇಕು. ಈ ಮಾಟ ಮರಡಿ ಅದನ್ನು ಬಿಟ್ಟು ಬದುಕು ಅಂದರೆ ಏನು, ಅದರ ವ್ಯಾಲ್ಯೂ ಏನು, ಅದರ ರೂಪ ಏನು, ನಾವು ಹೆಂಗೆ ಬದುಕ್ತಾ ಇದ್ದೀವಿ, ನಾವು ಜೀವನದಲ್ಲಿ ಏನು ಮಾಡ್ತಾ ಇದ್ದೀವಿ, ಯಾವ ದಾರಿಯಲ್ಲಿ ಹೋದರೆ ಒಳ್ಳೆಯದು, ಯಾವ ದಾರಿಯಲ್ಲಿ ಹೋದರೆ ಕೆಟ್ಟದ್ದು ಅನ್ನೋದನ್ನು ನಾವು ತಿಳ್ಕೊಂಡು ಬದುಕಿದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತೈತಿ. ಆಮೇಲೆ ಬೆಳೆಯುವಂಥ ಹುಡುಗನಿಗೆ, ಸಾಧನೆ ಮಾಡುವಂಥ ಹುಡುಗನಿಗೆ ಅವನಿಗೂ ಅವಕಾಶ ಸಿಗ್ತೈತಿ. ಅವನು ದೊಡ್ಡ ಎತ್ತರಕ್ಕೆ, ನಿಮ್ಮ ಮನೆಯಲ್ಲಿ IAS ಆಗ್ಬೋದು, IPS ಆಗ್ಬೋದು, ಎಂತೆಂಥ ದೊಡ್ಡ ವ್ಯಕ್ತಿಗಳು ಬದುಕಿನ ರೂಪವನ್ನು ಹುಟ್ಟು ಹಾಕೋಬೋದು. ಅದಕ್ಕೆ ನೀವು ಮಾಡೋದು ಈ ಒಂದು ಸಣ್ಣ ತಪ್ಪಿನಲ್ಲಿ, ಬದುಕಿನಲ್ಲಿ ನಮ್ಮದು ಕಲ್ಮಶಗಳೇ ಜಾಸ್ತಿ. ಬಹಳಷ್ಟು ಕಲ್ಮಶಗಳನ್ನು ಅರ್ತು ಕೊನೆಗೆ ಭೂಮಿ ಮೇಲೆ ದೇವ್ರ ಸಹಿತನೂ ಬೇಜಾರು ಮಾಡ್ಕೊಂಬಿಟ್ಟಾನೆ. ಇಲ್ಲಿ ದೇವ್ರಿಗೆ ಹೋಗೋದು, ನೋಡಪ್ಪ ಅವನ ಶ್ರೀಮಂತಗೇನೋ ಅವನ ಮನೆ ಮುರಲಿ, ಇವನು ಮನೆ ಮುರಲಿ, ಹಂಗಾಗಲಿ ಹಿಂಗಾಗಲಿ ಅಂದ ಅವ್ನು ಕೆಟ್ಟ ವಿಚಾರ ಹೇಳಿ ದೇವ್ರಿಗೆ ಅವನಿಗೆ ಕೇಳಿಸ್ಕರ್ಲಾರ್ದನ್ನು ಗುಡಿ ಬಿಟ್ಟು ಓಡೋಗ್ಬಿಟ್ಟಾನ. ಅಂಥ ಪರಿಸ್ಥಿತಿ ಆಗೈತಿ. ದಯವಿಟ್ಟು ಈ ಬದುಕು ಅನ್ನೋದು ಬಹಳ ಮುಖ್ಯ. ಈ ಕೆಲವೊಂದಷ್ಟು ಜನ, ಅದೇನೆಂದರೆ ಅಂಥ ವ್ಯಕ್ತಿಗಳಿಗೆ ನಾನು ಹೇಳೋದಿಷ್ಟೇ, ನೀವು ಇದನ್ನೆಲ್ಲ ಬಿಡ್ರಿ. ಈ ಬದುಕಿನಲ್ಲಿ ಮಾಟ ಮಂತ್ರ ಆಗಿರಲಿ, ಅಥವಾ ಅಸೂಯೆ ಪಡೋದಾಗಿರಲಿ, ಹೊಟ್ಟೆ ಕಿಚ್ಚಾಗಿರಲಿ, ಇವನ್ನೆಲ್ಲ ಬಿಟ್ಟು ಬೆಳೆಯೋಂಥ ಹುಡುಗರಿಗೆ, ಸಾಧನೆ ಮಾಡೋಂಥ ಹುಡುಗರಿಗೆ ಒಂದು ದಾರಿದೀಪ ಆಗ್ರಿ. ಅವ್ರನ್ನ ಬೆಳೆಸ್ರಿ, ಗೆಲ್ಲಿಸ್ರಿ. ಒಂದು ಸ್ಫೂರ್ತಿದಾಯಕವಾದಂಥ ಮಾರ್ಗವನ್ನು ನೀವು ತೋರಿಸಿ, ಬಿದ್ದು ಏನಂತಾರೆ, ಹಳ್ಳಿ ಕಡೆ ಹೇಳ್ತಾರೆ, ಯಾವತ್ತು ಎದ್ದೆತ್ತಿನ ಬಾಲ ಹಿಡಿತಾರಂತ. ಆದರೆ ನೀವೇನು ಮಾಡಬೇಕು, ಬಿದ್ದೆತ್ತಿನ ಬಾಲ ಹಿಡಿಬೇಕು. ಆ ಬಿದ್ದೆತ್ತನ್ನು ಎಬ್ಬಿಸಿ ಒಂದು ಸಮಾಜದೊಳಗೆ ಒಂದು ಗೌರವಿತ ಸ್ಥಾನವನ್ನು ಪಡಿಸ್ಬೇಕು. ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥ ಕೆಲಸ ನೀವು ಮಾಡಬೇಕು. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ.